ಇಬ್ಬಲೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದಡದಿಂದ ಸುಮಾರು 150 ಮೀಟರ್ ದೂರದಲ್ಲಿ ಈ ಬೆಂಕಿ ಕಾಣಿಸಿಕೊಂಡಿರತಕ್ಕಂಥದ್ದು. ಇಬ್ಬಲೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಹುಶಃ ಬೆಳಂದೂರು ಕೆರೆಯಲ್ಲಿ ಅಮಾನಿ ಕೆರೆಯಲ್ಲಿ ಹಲವಾರು ಬಾರಿ ಈಗಾಗಲೇ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ಈಗ ಮುಂದುವರೆದ ಭಾಗವಾಗಿ ಮತ್ತೆ ಈಗ 150 ಮೀಟರ್ ದೂರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹಿನ್ನೆಲೆಯಲ್ಲಿ ಬೆಳ್ಳಂದೂರು ಸುತ್ತಮುತ್ತ ದಟ್ಟವಾದ ಹೊಗೆ ಕೂಡ ಆವರಿಸಿಕೊಂಡಿರತಕ್ಕಂಥದ್ದು. 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಾಗಲೇ ಅಲ್ಲಿ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲೂ ಕೂಡ ತೊಡಗಿದ್ದಾರೆ. ಇಬ್ಬಲೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಕಂಪ್ಲೀಟ್ ಆಗಿ ಆ ಬೆಂಕಿ ಹತ್ತಿಕೊಂಡಿರ್ತಕ್ಕಂತಹದ್ದು ಮತ್ತು ಸಂಪೂರ್ಣವಾಗಿ ದಟ್ಟ ಹೊಗೆ ಆವರಿಸಿರ್ತಕ್ಕಂತಹ ದೃಶ್ಯ ನಾವಿಲ್ಲಿ ಗಮನಿಸಬಹುದು. ಇದು ಇಬ್ಬಲೂರು ಕೆರೆಯ ದೃಶ್ಯ. ಇರೋ ಬೆಳಂದೂರು ಅಮಾನಿ ಕೆರೆಯ ಇಬ್ಬಲೂರು ಭಾಗದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹದ್ದು. ಈ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಸಂಪೂರ್ಣವಾಗಿ ದಟ್ಟ ಹೊಗೆ ಆವರಿಸಿಕೊಂಡಿರುವಂಥದ್ದು. ಬೆಳ್ಳಂದೂರು ಸುತ್ತಮುತ್ತಲದ ಏರಿಯಾದಲ್ಲೆಲ್ಲವೂ ಕೂಡ ಈಗ ಹೊಗೆ ಆವರಿಸಿಕೊಂಡಿದೆ. ಬೆಳ್ಳಂದೂರಿನ ಇಬ್ಬಲೂರು ಭಾಗದಲ್ಲಿ ಇಬ್ಬಲೂರು ಕೆರೆಯಲ್ಲಿ ಈ ಒಂದು ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಈ ಕೆರೆಯಲ್ಲಿ ಹಲವಾರು ಬಾರಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಬಾರಿ ಅದು ಸಾಮಾನ್ಯವಾಗಿ ಜೋರಾಗಿ ಮಳೆ ಬಂದು ಹೋದ ನಂತರ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆದರೆ ಈಗ ಈ ಒಂದು ಬಿಸಿಲಿನ ಸಂದರ್ಭದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಆಗಮಿಸಿ ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇಬ್ಬಲೂರು ಕೆರೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಬೆಂಕಿ ಯಾವ ಕಾರಣಕ್ಕಾಗಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಆದರೆ ಇಬ್ಬಲೂರು ಕೆರೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬರೀ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಪ್ರಸನ್ನ, ಸಾಮಾನ್ಯವಾಗಿ ಬೆಳಂದೂರು ಕೆರೆಯಲ್ಲಿ ಈ ಒಂದು ಜೋರಾಗಿ ಮಳೆ ಬಂದು ನಿಂತು ಹೋದ ನಂತರ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಈಗ ಈ ಅವಧಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಬೆಂಕಿ ಇಬ್ಬಲೂರು ಕೆರೆಯಲ್ಲಿ ಏನಿದು, ಏನು ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರು ಸಿಕ್ಕಿದ್ಯಾ ಮಾಹಿತಿ? ಹರಿಪ್ರಸಾದ್, ಬೆಳ್ಳಂದೂರು ಮತ್ತು ಇಬ್ಬಲೂರು ಮತ್ತು ಅಮಾನಿ ಕೆರೆಯ ಸುತ್ತಮುತ್ತ ಭಾಗದ ಜನತೆಗೆ ಈಗಾಗಲೇ ನೊರೆಯ ಸಮಸ್ಯೆಯಿಂದ ಸಾಕಷ್ಟು ಪಡಿಪಾಡಲು ಪಡುತ್ತಾ ಇರುವಂತಹ ಸಂದರ್ಭ ಬಂದೊದಗಿತ್ತು. ಆದ್ರೆ ಇದೀಗ ಆ ಒಂದು ಸಮಸ್ಯೆ ತೀರಾ ವಿಕೋಪಕ್ಕೆ ಹೋಗಿರುವಂತದ್ದು. ಇದರ ಪರಿಣಾಮವಾಗಿ ಇದೀಗ ಇಡೀ ಕೆರೆಯ ಸಂಪೂರ್ಣವಾಗಿ ಬೆಂಕಿಯಿಂದ ಆವರಿಸಿಕೊಳ್ತಾ ಇದೆ. ಸುಮಾರು ಅಂದ್ರೆ ದಡದಿಂದ ಇಬ್ಬಲೂರು ಭಾಗದಲ್ಲಿ ಇರುವಂತಹ ದಡದಿಂದ ಸುಮಾರು 150 ಮೀಟರ್ನ ದೂರದಲ್ಲಿ ಈ ಒಂದು ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಬೆಂಕಿಯಿಂದ ಸಂಪೂರ್ಣವಾಗಿ ಆ ಇಬ್ಬಲೂರು ಭಾಗದ ಕೆರೆಯ ನೀರೆಲ್ಲ ಬೆಂಕಿಯಿಂದ ಕೂಡಿಕೊಂಡಿರುವಂತದ್ದು. ಜೊತೆಗೆ ಇದರಿಂದಾಗಿ ಸಂಪೂರ್ಣವಾಗಿ ದಟ್ಟವಾದಂತಹ ಹೊಗೆ ಮೇಲೆ ಹೇಳ್ತಾ ಇದೆ. ಆ ಹೊಗೆಯ ಪ್ರಮಾಣ ತೀವ್ರವಾಗ್ತಾ ಇರುವಂತದ್ದು. ಹೀಗಾಗಿ ಸುತ್ತಮುತ್ತ ಬೆಳ್ಳಂದೂರು ಸುತ್ತಮುತ್ತ ಭಾಗದಲ್ಲೆಲ್ಲ ಆ ಒಂದು ಹೊಗೆ ಆವರಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಆ ಕೆರೆಯ ಪಕ್ಕದಲ್ಲೇ ಇರುವಂತಹ ಸ್ಯಾನ್ಸಿಟಿ ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ನ ಭಾಗಕ್ಕೂ ಕೂಡ ದಟ್ಟವಾದ ಹೊಗೆ ಆವರಿಸ್ಕೊಳ್ತಾ ಇದೆ. ಅಪಾರ್ಟ್ಮೆಂಟ್ ನ ಸುತ್ತಮುತ್ತಲ ಭಾಗದಲ್ಲಿ ಏನು ಕೂಡ ದೃಶ್ಯಗಳು ಕಾಣಿಸ್ತಾ ಇಲ್ಲ, ಆ ಮಟ್ಟಿಗೆ ಹೊಗೆ ಆವರಿಸಿಕೊಂಡಿರುವಂತದ್ದು. ಹೀಗಾಗಿ ತಕ್ಷಣವೇ ಈಗ 2 ಫೈರ್ ಇಂಜಿನ್ಗಳು, ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬೆಂಕಿಯನ್ನ ಹೇಗೆ ನಂದಿಸೋದು ಅನ್ನೋದು ಅವರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಅಂದ್ರೆ ಆ ದಡದ ಭಾಗದಿಂದ, ಕೆರೆಯ ದಡದಿಂದ ಸುಮಾರು 150 ಮೀಟರ್ ಹೋಗೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಅಲ್ಲಿಯ ತನಕ ಹೋಗಿ ಹೇಗೆ ಬೆಂಕಿನ ನಂದಿಸೋದು ಅನ್ನೋದ್ರ ಬಗ್ಗೆ ಅಗ್ನಿಶಾಮಕ ಸಿಬ್ಬಂದಿ ತೀರಾ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಬೆಂಕಿ ದಡದಕ್ಕಿಂತ ಹೆಚ್ಚಾಗಿ ನೀರಿನ ಮಧ್ಯಭಾಗಕ್ಕೆ, ಅಂದ್ರೆ ಕೆರೆಯ ಮಧ್ಯಭಾಗಕ್ಕೆ ಬೆಂಕಿ ಹೆಚ್ಚು ಆವರಿಸ್ಕೊಳ್ತಾ ಇದೆ. ಇದರಿಂದಾಗಿ ಆ ಬರ್ತಾ ಇರುವಂತಹ ಹೊಗೆಯ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ಇಷ್ಟು ದಿನ ನೊರೆಯ ಸಮಸ್ಯೆಯಿಂದ ಇಲ್ಲಿನ ಸುತ್ತಮುತ್ತಲ ಬೆಳ್ಳಂದೂರು, ಅಮಾನಿ ಕೆರೆ ಮತ್ತು ಇಬ್ಬಲೂರು ಕೆರೆಯ ಸುತ್ತಮುತ್ತ ಜನ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಎಷ್ಟೇ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡಿವಾಣವನ್ನ ಹಾಕಿದ್ರು ಕೂಡ ಕೆರೆಗೆ ಸೇರ್ತಾ ಇರುವಂತಹ ಕೊಳಚೆ ನೀರಿನ ಪ್ರಮಾಣ ಮತ್ತು ಸುತ್ತಮುತ್ತಲ ಅಪಾರ್ಟ್ಮೆಂಟ್ ಗಳಿಂದ ಬರ್ತಾ ಇರುವಂತಹ ತ್ಯಾಜ್ಯದ ನೀರಿನ ಪ್ರಮಾಣವನ್ನ ನಿಯಂತ್ರಣ ಮಾಡೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಇದರ ಪರಿಣಾಮವಾಗಿ ಮತ್ತು ಬೆಳ್ಳಂದೂರು ಆ ಭಾಗದ ಸುತ್ತಮುತ್ತ ಏನೆಲ್ಲ ಫ್ಯಾಕ್ಟರಿಗಳಿದಾವೆ, ಆ ಎಲ್ಲಾ ಫ್ಯಾಕ್ಟರಿಗಳ ಕೊಳಚೆ ನೀರನ್ನು ಕೂಡ ನೇರವಾಗಿ ಬೆಳ್ಳಂದೂರು ಕೆರೆಗೆ ಬಿಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಇದೀಗ ಒಂದು ಕೆಮಿಕಲ್ ಅಂಶ ಮತ್ತು ಸಲ್ಫ್ಯೂರಿಕ್ ನ ಅಂಶ ಹೆಚ್ಚಾಗಿರೋದ್ರಿಂದಾಗಿ ಕೆರೆಯಲ್ಲಿ ಕೆರೆಯ ನೀರಿಗೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಳ್ತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಬೆಳ್ಳಂದೂರಿನ ಮಧ್ಯಭಾಗಕ್ಕೂ ಕೂಡ ಬೆಂಕಿ ಆವರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಬೆಂಕಿಯನ್ನ ಹೇಗೆ ನಂದಿಸೋದು ಅನ್ನೋದ್ರ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಒಂದು ತಲೆಗೆಡಿಸಿಕೊಂಡು ಅದನ್ನ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಹರಿಪ್ರಸಾದ್. ಎಸ್, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗೆ.